ಮಾಜಿ ಪ್ರಧಾನಿಗಳಾಗಿರುವಂತಹ ದೇವೇಗೌಡರ ಕುಟುಂಬದ ವಿರುದ್ಧ ಈಗ ಭೂಮಿ ಲೂಟಿ ಮಾಡಿರುವಂತಹ ಬಾಂಬ್ ಒಂದು ಸ್ಫೋಟ ಆಗಿದೆ. ಈ ಥರದ ಒಂದು ಆರೋಪ ಈಗ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ. ಬಿಡದಿ ಟೌನ್ಶಿಪ್ಪಿನ ವಿರುದ್ಧವಾಗಿ ಒಂದು ಕಡೆ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ದೊಡ್ಡ ವಾಗ್ವಾದ ಸಮರ ನಿರಂತರವಾಗಿ ಆಗ್ತಾ ಇದೆ. CM DK ವಿರುದ್ಧ ಈಗ ಗೌಡರು ಕದನಕ್ಕೆ ಇಳಿದಿದ್ದಾರೆ. ಇದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ರೇವಣ್ಣ ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ದೇವೇಗೌಡರ ಕುಟುಂಬದ ವಿರುದ್ಧ ಭೂಮಿ ಲೂಟಿ ಬಾಂಬ್, ಬಿಡದಿ ಟೌನ್ಶಿಪ್ ವಿರುದ್ಧ HD ಕುಮಾರಸ್ವಾಮಿ ಸಮರವನ್ನು ಸಾರ್ತಾ ಇದ್ದಾರೆ. CM DK ವಿರುದ್ಧ ಕದನಕ್ಕೆ ಇಳಿದು ಈಗ ಇಕ್ಕಟ್ಟಿನಲ್ಲಿ ಗೌಡರು ಸಿಕ್ಕಾಕೊಂಡ್ಬಿಟ್ರ ಅಂತ. ಬಿಡದಿ ರೈತರಿಗೆ ನ್ಯಾಯ ಕೊಡಿಸಲು ಕುಮಾರಸ್ವಾಮಿ ನಿರಂತರವಾಗಿ ಫೈಟ್ ಮಾಡ್ತಾ ಇದ್ದಾರೆ. ಆದರೆ ಹಾಸನ ರೈತರಿಗೆ ಆಗ್ತಾ ಇರೋ ಅನ್ಯಾಯವನ್ನು ತಡೆಯೋರು ಯಾರು ಅನ್ನುವಂತಹ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇದೆ. ಹಾಸನ ರೈತರಿಂದ ಕುಮಾರಸ್ವಾಮಿ ಬ್ರದರ್ಸ್ ವಿರುದ್ಧವೇ ಈಗ ಗಂಭೀರ ಆರೋಪ. ಏನಿದು ಕುಮಾರಸ್ವಾಮಿ ಕಾಲಿಗೆ ಸುತ್ತಿದ IIT ಭೂಮಿಯ ಉರುಳು. ದೇವೇಗೌಡರ ಕುಟುಂಬಕ್ಕೆ ಈಗ ದೊಡ್ಡದೊಂದು ಸಂಕಷ್ಟ ಎದುರಾಗಿದೆ, ಎಸ್ಪೆಷಲಿ ಫಾರ್ ಕುಮಾರಸ್ವಾಮಿ. ಬಿಡದಿ ಟೌನ್ಶಿಪ್ ವಿರುದ್ಧ HD ಕುಮಾರಸ್ವಾಮಿ ಅವರು ನಿರಂತರವಾದಂತಹ ಸಮರವನ್ನು ಸಾರ್ತಾ ಇದ್ದಾರೆ. ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರ ಜೊತೆ ವಾಗ್ವಾದವನ್ನು ನಡೆಸ್ತಾ ಇದ್ದಾರೆ. ನಿರಂತರವಾದಂತಹ ವಾಗ್ವಾದ. ಕುಮಾರಸ್ವಾಮಿ ಅವರ ಪರ ಇರುವಂತಹ ರೈತರು ಭೂಮಿಯನ್ನು ಕೊಡೋದಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳಿದರೆ DK ಶಿವಕುಮಾರ್ ಅವರ ಬೆನ್ನೆಲುಬಾಗಿರುವಂತಹ ಕೆಲ ರೈತರು ಟೌನ್ಶಿಪ್ಪಿಗೆ ನಾವು ಭೂಮಿ ಕೊಡ್ತೀವಿ ಅಂತ. ಬರೀ ಬಿಡದಿ ರೈತರ ಗೋಳುಗಳನ್ನು ಕೇಳಿದರೆ, ಅವರ ಹತ್ರ ಹೋದರೆ ಹಾಸನ ಕ್ಷೇತ್ರದಲ್ಲಿರುವಂತಹ ರೈತರನ್ನು ಕೇಳೋರು ಯಾರು? ರೈತರಿಗೆ ನ್ಯಾಯ ಕೊಡ್ಸಕ್ಕೆ ಹೋಗಿ ತಾವೇ ಇಕ್ಕಟ್ಟಿನಲ್ಲಿ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಸಿಕ್ಕಾಕೊಂಡ್ಬಿಟ್ರ ಅನ್ನುವಂತಹ ಪ್ರಶ್ನೆಗಳು ಈಗ ವ್ಯಕ್ತವಾಗ್ತಾ ಇದೆ. DK ವಿರುದ್ಧ ತೊಡೆತಟ್ಟಿರುವಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ, ಅತ್ತ HD ರೇವಣ್ಣ ವಿರುದ್ಧ ಹಾಸನ ರೈತರ ಗಂಭೀರವಾದಂತಹ ಆರೋಪ. ರೇವಣ್ಣ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ರೈತರು. ಪರಿಹಾರದ ವಿಚಾರದಲ್ಲಿ HD ರೇವಣ್ಣ ಕಿರುಕುಳ ಕೊಡ್ತಾ ಇದ್ದಾರೆ. CM DKಶಿ ಮುಂದೆ ಅಳಲು ತೋಡಿಕೊಂಡು ಬಂದಂತಹ ರೈತರ ನಿಯೋಗ ಶಿವಲಿಂಗೇಗೌಡ, ಶ್ರೇಯಸ್ ಪಾಟೀಲ್ ನೇತೃತ್ವದಲ್ಲಿ CM DK ಶಿವಕುಮಾರ್ ಭೇಟಿ ಅನ್ನುವಂಥದ್ದಾಗಲಿಕ್ಕಿದೆ. ಬಿಡದಿ ಬಡಿದಾಟದಲ್ಲಿ DKಗೆ ಸಿಕ್ತು ಹಾಸನದ ಬ್ರಹ್ಮಾಸ್ತ್ರ. HDK ಬಿಡದಿ ಅಸ್ತ್ರಕ್ಕೆ IIT ಪ್ರತ್ಯಸ್ತ್ರ ಆಗುತ್ತಾ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಕಾದು ನೋಡಬೇಕು. ಕಾಂಗ್ರೆಸ್ ಟೀಮಿಗೆ ಮತ್ತೊಂದು ಬಲವಾದಂತಹ ಒಂದು ಪ್ರತಿ ಅಸ್ತ್ರ ಅನ್ನುವಂಥದ್ದು ಸಿಕ್ಕಿದೆ ಕುಮಾರಸ್ವಾಮಿ ಅವರ ವಿರುದ್ಧ. DK ವಿರುದ್ಧ ತೊಡೆ ತಟ್ಟೋದಕ್ಕೆ ಕುಮಾರಸ್ವಾಮಿ ಅವರು ನಿರಂತರವಾಗಿ ರೆಡಿಯಾಗಿ ಕುಳಿತುಕೊಂಡಿದ್ರು. ಆದರೆ ಈಗ ಕುಮಾರಸ್ವಾಮಿ ಅವರನ್ನು ಹೆಂಗೆ ಎದುರಿಸಬೇಕು ಅನ್ನುವಂತಹ ಒಂದು ಆಯುಧ DK ಶಿವಕುಮಾರ್ ಅವರ ಕೈಯಲ್ಲಿದೆ. ಅತ್ತ HD ರೇವಣ್ಣ ವಿರುದ್ಧ ಹಾಸನದ ರೈತರು ಕಂಪ್ಲೀಟ್ ಆಗಿ ಗರಂ ಆಗಿದ್ದಾರೆ. ಪರಿಹಾರ ಕೊಡೋದಕ್ಕೆ HD ರೇವಣ್ಣ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಪರಿಹಾರವನ್ನು ಕೊಡ್ತಾ ಇಲ್ಲ, ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಿಯ ಸ್ಥಳೀಯ ರೈತರ ವಾದ, ಆಗ್ರಹ. ಪರಿಹಾರ ಸ್ಥಗಿತಗೊಳಿಸೋದಕ್ಕೆ HD ರೇವಣ್ಣ ಕಾರಣವಂತೆ. ರೇವಣ್ಣ ಕುಮ್ಮಕ್ಕಿನಿಂದ ನ್ಯಾಯಯುತ ಪರಿಹಾರ ಸಿಗ್ತಾ ಇಲ್ಲ. ರೇವಣ್ಣ ತಾಳಕ್ಕೆ ಅಧಿಕಾರಿಗಳು ಈಗ ಕುಣಿತಾ ಇದ್ದಾರೆ. ರೇವಣ್ಣ ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಾರೆ. ರೇವಣ್ಣನ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದಂತಹ ಸ್ಥಳೀಯ ಹಾಸನದ ರೈತರು 20 ವರ್ಷಗಳಿಂದ ಸಂಕಷ್ಟವನ್ನು ಎದುರಿಸ್ತಾ ಇರುವಂತಹ ಭೂ ಸಂತ್ರಸ್ತ ರೈತರು CM ಮುಂದೆ ಅಳಲನ್ನು ತೋಡ್ಕೊಂಡು ಹಾಸನದ ರೈತ ನಿಯೋಗ ಈಗ ಅಲ್ಲಿ ಹೋಗಿ ನಿಂತುಕೊಂಡಿದೆ. ಈಗ ಶಿವಲಿಂಗೇಗೌಡರು ಮತ್ತು ಅಲ್ಲಿನ ಸಂಸದರಾಗಿರುವಂತಹ ಶ್ರೇಯಸ್ ಪಾಟೀಲ್ ರವರ ಕ್ಷಮದಲ್ಲಿ ಇದರ ಬಗ್ಗೆ ಚರ್ಚೆಯಾಗಲಿಕ್ಕಿದೆ. ಎಷ್ಟು ಹೊಡೆತ ಬೀಳಬೇಕು ರೇವಣ್ಣ ಅವರಿಗೆ ಜೀವನದಲ್ಲಿ? ಈ ಹಿಂದೆ ಮಕ್ಕಳಿಗೆ ಬಿಸ್ಕೆಟ್ ಕೊಡೋ ವಿಧಾನವನ್ನು ಇವತ್ತೂ ಕೂಡ ಆ ಕ್ಷೇತ್ರದ ಜನತೆ ಮರ್ತಿಲ್ಲ. ರೇವಣ್ಣ ಬಿಸ್ಕೆಟ್ ಕೊಟ್ಟಂಥ ರೀತಿ ಹೆಂಗಿತ್ತು ಗೊತ್ತಾ? ಎಸಿತಾರಲ್ಲ ಹಂಗೆ ಎಸೆದಿದ್ರು ಬಿಸ್ಕೆಟ್ನ. ಎಸೆದ ಮೇಲೆ ರೇವಣ್ಣನ ಪರಿಣಾಮ ಏನಾಯಿತು? ಮಗ ಏನಾದ? ಕುಟುಂಬದ ಮಾನ ಮರ್ಯಾದೆ ಏನಾಯಿತು? ಯಾವುದೂ ಕೂಡ ಇನ್ನೂ ಅವರಿಗೆ ತಲೆಗೆ ಬಂದಿಲ್ಲ ಅಂತ ಅನಿಸುತ್ತೆ. ರೈತರನ್ನು ಗೋಳೊಯ್ಕೊಳ್ತಾ ಇದ್ದಾರೆ, ಕಿರಿಕಿರಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆರೋಪ ಕೇಳಿಬರ್ತಾ ಇದೆ. ಗೌಡರ ಕುಟುಂಬದ ವಿರುದ್ಧ ಕಬಳಿಕೆಯ ಆರೋಪ. ಅಂದು IITಗೆ 334 ಎಕರೆ ಭೂಮಿ ಸಾಕು ಅಂತ ಹೇಳಿದಂತಹ ಅಧಿಕಾರಿಗಳು ಈಗ 1057 ಎಕರೆ ಜಮೀನು ಬೇಕು ಅಂತ ಇದ್ದಾರೆ ಇದೇ ಅಧಿಕಾರಿಗಳು.
ಈಗಾಗಲೇ ಧಾರವಾಡ ಜಿಲ್ಲೆಗೆ ಸ್ಥಳಾಂತರಗೊಂಡಿರುವಂತಹ IIT ಧಾರವಾಡ ಜಿಲ್ಲೆಗೆ ಹೋಗಿದೆ. IIT ಹೆಸರಿನಲ್ಲಿ ಜಮೀನನ್ನು ದೋಚೋದಕ್ಕೆ ಈಗ ರೇವಣ್ಣ ಮುಂದಾಗಿದ್ದಾರೆ. HD ದೇವೇಗೌಡ ಶಿಕ್ಷಣ ಟ್ರಸ್ಟ್ಗೆ ಆ ಭೂಮಿಯನ್ನು ಕಬಳಿಸೋದಕ್ಕೆ ಈಗ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. HD ರೇವಣ್ಣ ವಿರುದ್ಧ ಭೂ ಕಬಳಿಕೆ ಆರೋಪ 2007ರಲ್ಲಿ 15ರಿಂದ 25 ಲಕ್ಷ ರೂಪಾಯಿ ನಿಗದಿಯಾಗಿತ್ತು. ಅಭಿವೃದ್ಧಿಪಡಿಸಿದಂತೆ ಜಾಗದಲ್ಲಿ ನಿವೇಶನದ ಭರವಸೆಯನ್ನು ನೀಡಿತ್ತು. ಈಗ ಹಳೆಯ ದರ ಕೊಡ್ತೀವಿ, ನಿವೇಶನ ಕೊಡಲ್ಲ ಅಂತಿರುವಂತಹ ಅಧಿಕಾರಿಗಳು ಅದೇ ಜಾಗದ ಪಕ್ಕದಲ್ಲಿ ರೇವಣ್ಣ ನೇತೃತ್ವದ ಕೈಗಾರಿಕೆ ಸ್ಥಾಪನೆ ಆಗ್ತಾ ಇದೆ ಅನ್ನುವಂತಹ ವಿಚಾರ. ನಮಗೆ ಪರಿಹಾರದ ಸೈಟು, ದುಡ್ಡು ಬೇಡ, ನಮ್ಮ ಜಮೀನನ್ನು ನಮಗೆ ವಾಪಸ್ ಕೊಡಿ ಅಂತ ಈಗ ಅಲ್ಲಿ ಭೂ ಸಂತ್ರಸ್ತ ರೈತರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಬಿಡದಿ ರೈತರಿಗೊಂದು, ಹಾಸನ ರೈತರಿಗೊಂದು ಆಗೋದಲ್ಲ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚೋದಲ್ಲ. ಸರ್ಕಾರ ಎಂದಿಗೂ ರೈತರ ಪರವಾಗಿರುತ್ತೆ ಅಂತ ಈ ಕಡೆ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಹೆಂಗಿದ್ರು ಕುಮಾರಸ್ವಾಮಿ ಅವರ ಈ ಒಂದು ವಾಗ್ವಾದ ಏನಿತ್ತಲ್ಲ ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತಹ ಹಪಹಪಿಯಲ್ಲಿ DK ಶಿವಕುಮಾರ್ ಅವರು ಇದ್ದರು. ಈಗ DK ಶಿವಕುಮಾರ್ ಅವರ ಕೈಗೆ ಇವರೆಲ್ಲರ ಜುಟ್ಟು ಸಿಕ್ಕಂತಾಗಿದೆ. ಹತ್ರ IITಗೆ 334 ಎಕರೆ ಭೂಮಿ ಬೇಕು ಅನ್ನುವಂತಹ ಒಂದು ವಿಚಾರ ಚರ್ಚೆಯಾಗಿತ್ತು. ಅದನ್ನು ಪ್ರಾಬಬಲಿ ಮಂಜೂರು ಕೂಡ ಮಾಡಲಾಗಿತ್ತು. ಆದರೆ ಈಗ ಅಧಿಕಾರಿಗಳು ಹೇಳ್ತಾ ಇದ್ದಾರೆ 1057 ಎಕರೆಗಳು ಬೇಕು, 334 ಎಕರೆ ಸಾಕಾಗಲ್ಲ ಅಂತ. IIT ಹೆಸರಿನಲ್ಲಿ ಜಮೀನನ್ನು ದೋಚೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಬಟ್ ಇವರು ಕಟ್ಟಿಸ್ಲಿಲ್ಲ, ಬಿಡಲಿಲ್ಲ. IIT ಅನ್ನುವಂಥ ಧಾರವಾಡಿಗೆ ಶಿಫ್ಟ್ ಆಯಿತು. ಆ ಜಾಗವನ್ನು, ನಿವೇಶನ ಮಾಡಿರುವಂತಹ ಜಾಗವನ್ನು ಹೊಡ್ಕೊಳ್ಳೋದಕ್ಕೆ ರೇವಣ್ಣ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ರೈತರ ಆರೋಪ.